ಹಿಂದಗಡೆ 50 ಜನ ಡಿ ಸಿಗಳಿರ್ತಾರೆ, ಅದನ್ನ ಮರಿಬಾರ್ದು. ಸಿ ಎಂ ಆದವನು 50 ಜನ ಇಂಜಿನಿಯರ್ಸ್ಗಳಿರ್ತಾರೆ, 50 ಜನ ಡಿ ಸಿಗಳಿರ್ತಾರೆ. ಅವರಿಂದ ಎಲ್ಲ ಪ್ಲ್ಯಾನ್ಗಳನ್ನ ತಗೊಂಡು ನಾನು ತೋರಿಸಿದ್ದೀನಿ, ನಾವು ನುಡಿದಂತೆ ನಡೆದಿದ್ದೀವಿ ಅಂತ ಇವರು ಟ್ಯಾಗ್ಲೈನ್ ಹಾಕೊಳ್ಳೋದು. ಅದು ಬಿಟ್ಟರೆ ಇವನಿಗೆ ಏನು ಮಿನಿಮಮ್ ನಾಲೆಡ್ಜ್ ಏನೂ ಇಲ್ಲ. ನಾನು ಈಗಲೂ ಚಾಲೆಂಜ್ ಮಾಡ್ತೀನಿ, ಒಂದು ಆರ್ಟಿಕಲ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಲಾ ಓದಿರ್ಬೋದು ಅಷ್ಟೇ, ಬಟ್ ಏನೂ ಗೊತ್ತಿಲ್ಲ. ಡಿ ಸಿಗೆ ರೆಸ್ಪೆಕ್ಟ್ ಕೊಡಲೇಬೇಕು, ಇದಂತೂ ನಾನು ಹೇಳ್ತೀನಿ ಸರ್, ಈ ಮೂಲಕ ನಾನು ಹೇಳ್ತೀನಿ. ನಮಗೆ ನೀವು ಮಾತಾಡೋಕೆ ತುಂಬ ಕನೆಕ್ಟ್ ಆಯ್ತು. ಇದು ಬಿಟ್ಟು ಒಂದಿಷ್ಟು ವಾದ ವಿವಾದಗಳು ನಡೀತು ನಿಮ್ಮ ನಡುವೆ. ನೀವೇನು ಚೇಂಜ್ ಮಾಡ್ತೀರಾ, ಎಲ್ಲಿಗೆ ಹೋಗುತ್ತೆ ಇದು ರೀಚ್ ಆಗುತ್ತೆ, ಅಟ್ಲೀಸ್ಟ್ ಇದ್ರ ಪಕ್ಷದಲ್ಲಿ ಈ ಥರದ್ದೆಲ್ಲ ಮಾತನಾಡೋದು ನೀವು ನೇರವಾಗಿ ಸಿ ಎಮ್ ಅವರಿಗೆ ತೋರಿಸ್ತೀರಾ ಬಿಡ್ತೀರಾ ಅಂತಲ್ವ. ನಿಮ್ಮ ಮಾತುಗಳ ಮುಖಾಂತರ ಅಟ್ಲೀಸ್ಟ್ ಎಲ್ಲ ಡಿ ಸಿಗಳಿಗೂ ಇದು ಕನೆಕ್ಟ್ ಆಗಲಿ, ಗೊತ್ತಾಗಲಿ, ಅರಿವಾಗಲಿ. ಅವ್ರು ಆ ರೀತಿಯಾಗಿ ತಲೆ ಬಗ್ಸೋದು ಅಥವಾ ಅದೆಲ್ಲ ಅವಶ್ಯಕತೆ ಇಲ್ಲ. ಓಕೆ, ರೆಸ್ಪೆಕ್ಟ್, ಒಬ್ಬ ಸಿ ಎಮ್ ಅಂದರೆ ಆ ರೆಸ್ಪೆಕ್ಟ್ ಇರಲಿ, ಬಟ್ ಆ ರೀತಿಯಾಗಿ ಕೈ ಕಟ್ಕೊಂಡು ತಲೆ ಬಗ್ಗಿಸಿ ಆ ಲೆವೆಲಿ ಅವ್ರು ಹೇಳಿದ ತಕ್ಷಣ ಅಷ್ಟು ಹೊರ ಹೋಗೋ ಅಗತ್ಯವೂ ಇರಲಿಲ್ಲ ಅಂತ ದೊಡ್ಡ